ಒಂದು ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತಂಥ ಸಚಿವ ಮನಸ್ಸು ಮಾಡಿದರೆ ಏನೇನು ಮಾಡ್ಬೋದು ಅನ್ನೋದಕ್ಕೆ ಕಾರ್ಮಿಕ ಇಲಾಖೆ ಖಾತೆ ಸಚಿವ ಸಂತೋಷ್ ಲಾಡ್ ಅವರು ಸಾಕ್ಷಿಯಾಗಿದ್ದಾರೆ. ಕಾರ್ಮಿಕ ಇಲಾಖೆಯಿಂದ ಬೇಕಾದಷ್ಟು ಕೆಲಸಗಳನ್ನು ಈ ಹಿಂದೆ ಸಂತೋಷ್ ಲಾಡ್ ಮಾಡಿದರು. ಇವತ್ತು ಕೂಡ ಅಂಥ ಒಂದು ವಿಶೇಷ ಕಾರ್ಯಕ್ರಮ ಸಂತೋಷ್ ಲಾಡ್ ಫೌಂಡೇಶನ್ ಮತ್ತು ಕಾರ್ಮಿಕ ಇಲಾಖೆಯ ಸಹಯೋಗದಲ್ಲಿ ನಡೀತು. ಫಿಸಿಕಲಿ ಚಾಲೆಂಜ್ ಅಂತ ಏನು ಕರಿತೀವಲ್ಲ, ದೈಹಿಕ ನ್ಯೂನ್ಯತೆಯನ್ನು ಹೊಂದಿದಂಥ, ಕೈ ಇಲ್ಲದೆ ಇರುವಂಥ, ಕಾಲಿಲ್ಲದೆ ಇರುವಂಥ ಕೆಲವರಿಗೆ ತ್ರಿಚಕ್ರ ವಾಹನವನ್ನು ವಿತರಿಸುವಂಥ ಒಂದು ವಿಶೇಷ ಕಾರ್ಯಕ್ರಮ ಇವತ್ತು ನಡೀತು. 1600ಕ್ಕೂ ಅಧಿಕ ಜನರಿಗೆ ಅಧಿಕ ತ್ರಿಚಕ್ರ ವಾಹನಗಳನ್ನು ಇವತ್ತು ವಿತರಣೆ ಮಾಡಲಾಯಿತು. ಸಾಕಷ್ಟು ಖಾಸಗಿ ಕಂಪನಿಗಳು ಕೂಡ ಸಹಭಾಗಿತ್ವವನ್ನು ವಹಿಸಿದವು. ಕಾರ್ಮಿಕ ಇಲಾಖೆಯ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆದಿದೆ. ಕಾರ್ಮಿಕ ಇಲಾಖೆಯಲ್ಲಿ ಪ್ರತಿ ಬಾರಿ ಕೂಡ ಒಂದಿಲ್ಲೊಂದು ಕೆಲಸವನ್ನು ಮಾಡ್ತಾ ಬರ್ತಾ ಇರುವಂಥ ಸಂತೋಷ್ ಲಾಡ್ ಇವತ್ತು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಕಾರ್ಯಕ್ರಮದ ಪೂರ್ಣ ವಿವರ ಇಲ್ಲಿದೆ. ಕಾರ್ಮಿಕ ಸಚಿವರಾಗಿ ಕಾರ್ಮಿಕರ ಏಳ್ಗೆಯನ್ನು ಸದಾ ಬಯಸ್ತಾ ಅವರ ಬದುಕಿನಲ್ಲಿ ಒಂದು ಬೆಳಕನ್ನು ಮೂಡಿಸುವಂಥ ಒಂದು ಪುಣ್ಯದ ಕೆಲಸವನ್ನು ಸಂತೋಷ್ ಲಾಡ್ರವರು ಮಾಡ್ತಾ ಇರೋದು ನಿಜಕ್ಕೂ ಭಾಳ ಸಂತೋಷದ ಸಂಗತಿ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ತಮ್ಮ ಜನ್ಮದಿನವನ್ನು ವಿಶೇಷವಾಗಿ ಆಚರಣೆ ಮಾಡುವಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕಾರ್ಮಿಕ ವರ್ಗದವರಿಗೆ ಇವತ್ತು ತ್ರಿಚಕ್ರ ವಾಹನಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ನಾವೆಲ್ಲ ನಮ್ಮ ಹುಟ್ಟುಹಬ್ಬವನ್ನು ಯಾವುದೋ ರೆಸಾರ್ಟಲ್ಲೋ ಯಾವುದೋ ಹೋಟೆಲ್ನಲ್ಲೋ ವಿಶೇಷವಾಗಿ ನಮ್ಮ ಕುಟುಂಬ ವರ್ಗದವ್ರ ಜೊತೆ ಮಾಡುವಂಥ ಒಂದು ಕಾಲದಲ್ಲಿ ಸಂತೋಷ್ ಲಾಡ್ರವರು ನಮ್ಮ ಕಾರ್ಮಿಕರಿಗೆ ಒಂದಿಷ್ಟು ಅನುಕೂಲ ಮಾಡಿಕೊಡ್ಬೇಕು, ಅವರ ಜೀವನದಲ್ಲಿ ನೆರವಾಗಬೇಕು ಎನ್ನುವಂಥ ಒಂದು ಉದ್ದೇಶದಿಂದ ಅವರ ಹೆಸರಿನಲ್ಲೇ ಸಂತೋಷ ಇದೆ. ಕಾರ್ಮಿಕರು ಸಹ ಅಸಹಾಯಕರು ಸಂತೋಷವಾಗಿರಬೇಕು ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನಿಜಕ್ಕೂ ಬಹಳ ಸಂತಸದ ಸಂಗತಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಬಹುಶಃ ಸಮರ್ಥವಾಗಿ ಕಾರ್ಮಿಕ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸ್ತಾ ಅದರ ಎಲ್ಲ ಚಟುವಟಿಕೆಗಳನ್ನು ವಿಸ್ತಾರ ಮಾಡ್ತಾ ಅದರ ಎಲ್ಲ ಒಂದು ಕಾರ್ಮಿಕರಿಗೆ ತಲುಪುವಂಥ ಕೆಲಸವನ್ನು ನಮ್ಮ ಸಂತೋಷ್ ಲಾಡ್ರವರು ಮಾಡ್ತಾ ಇದ್ದಾರೆ. ಸಂತೋಷ್ ಲಾಡ್ರವರು ಇವತ್ತು ಅವರ ಬದುಕಿನ ಸಾಧನೆ ಜೊತೆಯಲ್ಲಿ ಹುಟ್ಟು ಹಬ್ಬ ನಾವೆಲ್ಲ ಆಚರಣೆ ಮಾಡೋಂಥ ಒಂದು ಭಾಗ್ಯ ಸಿಕ್ಕಿದೆ. ಅದಕ್ಕೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಫಸ್ಟು ಐ ವುಡ್ ಲೈಕ್ ಟು ಥ್ಯಾಂಕ್ ಅಂಡ್ ಕಂಗ್ರಾಚುಲೇಟ್ ಆಲ್ ದಿ ಸ್ಪಾನ್ಸರ್ಸ್. ಯಾರ್ಯಾರು ಸ್ಪಾನ್ಸರ್ಸ್ ಮಾಡಿದ್ದೀರಿ ಈ ಇವೆಂಟ್ಗೆ, ಸಾವಿರಾರು ಫಲಾನುಭವಿಗಳಿಗೆ ಸಹಾಯ ಮಾಡಬೇಕು ಬಂದಿದ್ದೀರಿ. ಐ ವುಡ್ ಲೈಕ್ ಟು ಥ್ಯಾಂಕ್ ಅಂಡ್ ಕಂಗ್ರಾಚುಲೇಟ್ ಆಲ್ ದಿ ಆಫೀಸರ್ಸ್, all the heads of the companies, CEOs, management. I have seen the list of all of them who have been supported here. But one thing I would like to convey and guide my friend, Mr. Santosh Lad, and any of the government officials. You should not look at the employee, you should look at the employer also. We have created more jobs, who have been helping us. Without employer, no employee can do anything. If the employer is strong, the employees will be strong. If the employer doesn't have more financial strength, he can't. So you should have a balance between that. All the 180 industry people, with your generous, with your
broad-mindedness, and because you have contributed for this cause, that's why throughout the state we are distributing more than 1,600 three-wheeler motor vehicles to all the people who are disabled here. So first of all, on behalf of the government and myself, I would like to thank you once again from the bottom of the heart for such initiative. Thank you so much. ಯಾಕೆ ನಾವು ಇವ್ರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು? ಸಮಾಜದಲ್ಲಿ ಕೇವಲ ಸರ್ಕಾರ ಮಾತ್ರ ಅಲ್ಲ, ಪ್ರತಿಯೊಬ್ಬರು ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನರು ಈ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ನಾವು ವಿಕಲಚೇತನ ಅಂತ ಏನ್ ಹೇಳ್ತೀವಿ, ಮಾನಸಿಕವಾಗಿ ದುರ್ಬಲರಿರ್ಬೋದು, ವಿಕಲಚೇತನ ಇರ್ಬೋದು, ಇಂಥವ್ರು ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಸರ್. ನನ್ನ ರಾಜಕೀಯ ಜೀವನ ಉದ್ದಗಲಕ್ಕೂ ನಾನು ಯಾವತ್ತು ಬಡವರ ಪರವಾಗಿರ್ಬೇಕು, ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಕಾರ್ಯಕ್ರಮಗಳನ್ನ ಅವ್ರಿಗೆ ಮಾಡಬೇಕೆಂಬ ಆ ಉದ್ದೇಶದಿಂದ ಇವತ್ತು ನಮ್ಮ ಹೈಕಮಾಂಡ್, ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನಗೆ ವಹಿಸಿರ್ತಕ್ಕಂಥ ಈ ಜವಾಬ್ದಾರಿಯನ್ನ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಹೆಸರು ಬರಬೇಕು, ಬಡವರಿಗೂ ಅನುಕೂಲ ಆಗ್ಬೇಕಂತ ಕಾನೂನುಗಳನ್ನ ತರೋದ್ರ ಮುಖಾಂತರ ನಾನು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀನಿ. ಇನ್ನ ಎಲ್ಲಿವರೆಗೆ ದೇವರು ನನಗೆ ಉಸಿರನ್ನು ಕೊಟ್ಟಿದ್ದಾನೆ, ಪ್ರಾಮಾಣಿಕವಾಗಿ ಬಡವರ ಪರವಾಗಿ, ಬಡವರ ಏಳಿಗೆ ಪರವಾಗಿ ನಾನು ಶಾಸನಬದ್ಧವಾದಂತಹ ಕಾರ್ಯಕ್ರಮಗಳನ್ನ ಮಾಡಿ ನಿಮ್ಮೆಲ್ಲರಿಗೆ ಒಳ್ಳೇದಾಗ್ತಕ್ಕಂತ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸಂತೋಷ್ ಸರ್ ಅವರು ಬಂದಿದ್ರು. ನಂಗೆ ತುಂಬಾ ವರ್ಷದಿಂದ ಪ್ರಯತ್ನ ಬೀಳ್ತಾ ಇದೆ ಗಾಡಿಗೆ, ಅನುಕೂಲ ಆಗಿದೆ. ಅದ್ರಾಗ ನಾನು ಅದು ಇದು ವ್ಯಾಪಾರ ಮಾಡೋಣ ಅಂತ ನಾನು ತುಂಬಾ ಪ್ರಯತ್ನಿಸಿದ್ದೆ, ನಂಗೆ ಅನುಕೂಲ ಆಗಿಲ್ಲ. ಇವತ್ತು ಕೊಟ್ಟಿರೋದ್ರಕ್ಕಿಂತ ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ. ಮಕ್ಕಳು ಸಾಕೋದಕ್ಕೂ ತುಂಬಾ ಕಷ್ಟ ಇತ್ತು. ಇವತ್ತು ನಂಗೆ ಏನೋ ಸ್ವಲ್ಪ ವ್ಯಾಪಾರ ಮಾಡ್ತೀನಿ ಅಂತ ಅದಕ್ಕೆ ತುಂಬಾ ಅನುಕೂಲ ಆಗಿದೆ. ಇವತ್ತು ನನ್ನ ಜೀವನಕ್ಕೆ ಒಂದು ಆಧಾರ ಆಗಿದೆ. ನಮ್ಗೆ ಗಾಡಿ ಕೊಟ್ಟಿರೋದ್ರಿಂದ ತುಂಬಾ ಖುಷಿ ಇದೆ. ನಾವು ಪಂಚಾಯತಿನಲ್ಲಿ VRW ಆಗಿ ಕೆಲಸ ಮಾಡ್ತಾ ಇದೀವಿ. ಅಲ್ಲಿ ಹಳ್ಳಿಗಳಿಗೂ ಹೋಗ್ಬೇಕು ನಾವು. ಹಳ್ಳಿಯಲ್ಲಿ ನಮ್ಗೆ ಬಸ್ಗಳಿಲ್ಲ, ಆಟೋಗಳಿಲ್ಲ, ನೆಟ್ಕೊಂಡು ಓಡಾಡ್ಬೇಕಾಯ್ತು. ಈ ಗಾಡಿ ಕೊಟ್ಟಿರೋದ್ರಿಂದ ತುಂಬಾ ಖುಷಿ. ನಮ್ ಕೆಲಸ ನಾವೇ ಮಾಡ್ಕೋಬಹುದು, ಇನ್ನೊಬ್ಬರನ್ನ ಕರೆಯೋದಿಲ್ಲ. ನಾವು ಅವ್ರನ್ನ ಬೇಡೋ ಆಗಿಲ್ಲ, ಬನ್ನಿ ನಮ್ಮನ್ಗಿರಿ ಅಲ್ಲಿದ್ದೀರಿ ಇಲ್ಲಿದ್ದೀರಿ ಅಂತ ಕೇಳೋದಿಲ್ಲ. ನಮ್ಮ ಪಾಡಿಗೆ ನಾವ್ ಇವಾಗ ಹೋಗ್ಬೋದು. ನಮ್ಗೆ ತುಂಬಾ ಖುಷಿ ಆಗಿದೆ. ಯಾರು ಕೊಟ್ಟಿದ್ದಮ್ಮ? ನಮ್ಗೆ ಸಂತೋಷ್ ಸರ್ ಅವ್ರಿಗೆ ಕೊಟ್ಟಿರೋದು. ಅವ್ರಿಗೆ ದೇವ್ರ ಇವತ್ತು ಅವ್ರು ಹುಟ್ಟುಹಬ್ಬ ಇರೋದ್ರಿಂದ ಅವ್ರಿಗೆ ದೇವರು ಆರೋಗ್ಯ ಕೊಟ್ಟು ಚೆನ್ನಾಗಿದ್ವಿ. ನಮ್ಮಂತವ್ರನ್ನ ಇನ್ನೂ ಹೆಚ್ಚಿಗೆ ಕೊಟ್ಟು ಅವ್ರಿಗೆ ಹೆಚ್ಚಿಗೆ ಗಾಡಿಗಳು ಕೊಟ್ಟು ಅಂತ ನನಗೆ. ನಮ್ಗೆ ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಓಡಾಡಬೇಕು ಅಂತ ಅಂದಾಗ ಬಸ್ಸಿನ ವ್ಯವಸ್ಥೆ ಕಮ್ಮಿ ಇರುತ್ತೆ, ಮತ್ತೆ ಆಟೋ ವ್ಯವಸ್ಥೆ ಎಲ್ಲ ಕಮ್ಮಿ ಇರುತ್ತೆ, ಬಹಳ ಕಮ್ಮಿ ಇರುತ್ತೆ. ನಾವು ವಿಕಲಚೇತನರಾಗಿರೋದ್ರಿಂದ ನಡ್ಕೊಂಡು ಅವರಿಗೆ ನಮ್ಮ ಏನು ಘನ ಸರ್ಕಾರದ ಅಡಿಯಲ್ಲಿ ಇಲಾಖೆಯ ಯೋಜನೆಗಳು ಏನಿದೆ, ಯಾವ ಇಲಾಖೆ ಯೋಜನೆಯಲ್ಲಿ ಯಾವ ಸೌಲಭ್ಯಗಳು ಬರ್ತವೆ ಅಂತಕ್ಕಂಥ ವಿಚಾರವನ್ನ ಏನು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ವಿಕಲಚೇತನರಿಗೆ ಮುಟ್ಟಿಸುವಂತ ಕಾರ್ಯಕ್ರಮವನ್ನು ಮುಟ್ಟಿಸುವಲ್ಲಿ ನಮಗೆ ಇವತ್ತು ಗಾಡಿ ಕೊಟ್ಟು ತುಂಬಾ ಅನುಕೂಲಕರವಾಗಿದೆ. ಯಾಕೆಂದ್ರೆ ನಾವು ಪ್ರತಿಯೊಬ್ಬ ವಿಕಲಚೇತನ ಮನೆಗೂ ಹೋಗಿ ಒಂದು ಇಲಾಖೆ ಯೋಜನೆಗಳ ಬಗ್ಗೆ, ಸೌಲಭ್ಯಗಳ ಬಗ್ಗೆ ನಾವು ತಿಳಿಸಲಿಕ್ಕೆ ಬಹಳ ಅನುಕೂಲಕರವಾಗಿರ್ತದೆ.